ನಮಸ್ಕಾರ, ನೀವು ನೋಡ್ತಿದ್ದೀರಾ GSP ಕಲರ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂಥ ಮಾಹಿತಿ ಯಾವುದು ಅಂತಂದರೆ, ನಮ್ಮ ಕರ್ನಾಟಕದಲ್ಲಿ ಹಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯಿಂದಾಗಿ ರೈತರು ಬೆಳೆದಿರುವಂಥ ಬೆಳೆ ಹಾನಿ ಒಳಗಾಗ್ತಾ ಇದೆ. ರೈತರು ಬೆಳೆದಿರುವಂಥ ಬೆಳೆ ಹಾನಿಯಾಗಿತ್ತು ಅಥವಾ ಬೆಳೆ ನಷ್ಟ ಆಗಿತ್ತು ಅಂತಂದರೆ ಸರ್ಕಾರದ ಕಡೆಯಿಂದ ರೈತರ ಬ್ಯಾಂಕ್ ಖಾತೆಗೆ ಬೆಳೆ ಹಾನಿ ಪರಿಹಾರವನ್ನು ಜಮಾ ಮಾಡಲು ಶುರು ಮಾಡ್ತಾರೆ. ಹಾಗಾಗಿ ರೈತರು ಸರ್ಕಾರದ ಕಡೆಯಿಂದ ಬೆಳೆ ಹಾನಿ ಪರಿಹಾರ ಅಥವಾ ಬೆಳೆ ನಷ್ಟ ಪರಿಹಾರವನ್ನು ಪಡಿಬೇಕಾಗಿತ್ತು ಅಂತಂದರೆ ರೈತರ ಹತ್ರ ಕಡ್ಡಾಯವಾಗಿ FID ಅಥವಾ ಫ್ರೂಟ್ ಸೈಡ್ ಇರಬೇಕಾಗಿರುತ್ತೆ. ಅಂದರೆ ರೈತರ ನೋಂದಣಿ ಸಂಖ್ಯೆ ಅಂತಾನೂ ಹೇಳ್ತಾರೆ. ಸೊ ಈ ಒಂದು ಸಂಖ್ಯೆನ ರೈತರು ಕಡ್ಡಾಯವಾಗಿ ಹೊಂದಿರಲೇಬೇಕಾಗಿರುತ್ತೆ. ಫಾರ್ಮರ್ ID ಅಥವಾ FID ಇದ್ದಂಥ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ DBT ಮೂಲಕ ಬೆಳೆ ನಷ್ಟ ಪರಿಹಾರದ ಹಣವನ್ನು ಜಮಾ ಮಾಡಲು ಶುರು ಮಾಡ್ತಾರೆ. ಹಾಗಾಗಿ ನಮ್ಮ ರೈತರು ಕಡ್ಡಾಯವಾಗಿ FID ಅಥವಾ ಫಾರ್ಮರ್ ID ನ ಹೊಂದಿರಲೇಬೇಕಾಗಿರುತ್ತೆ. ನಿಮ್ಮ ಹತ್ರ ಆಲ್ರೆಡಿ FID ಇತ್ತು ಅಂತಂದರೆ ನೀವು ಅರ್ಜಿ ಸಲ್ಲಿಸುವಂಥ ಅವಶ್ಯಕತೆ ಕೂಡ ಇರಲ್ಲ. ಸೊ ನಿಮ್ಮ ಹತ್ರ ಏನಾದರೂ FID ಇರಲಿಲ್ಲ, ನೀವು ಇನ್ನೂವರೆಗೂ ಕೂಡ FIDಗೆ ಅರ್ಜಿನ ಸಲ್ಲಿಸಿಲ್ಲ ಅಂತಂದರೆ ನೀವೇ ಆನ್ಲೈನ್ ಮುಖಾಂತರ FIDಗೆ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ. ನಿಮಗೆ FIDಗೆ ಅರ್ಜಿ ಸಲ್ಲಿಸುವಂಥ ಮಾಹಿತಿ ಬೇಕಾಗಿತ್ತು ಅಂತಂದರೆ ನನಗೆ ಕಮೆಂಟ್ ಮಾಡೋದ್ರ ಮೂಲಕ ಮಾಹಿತಿನ ಕೂಡ ತಿಳಿಸಬಹುದಾಗಿರುತ್ತೆ. ನಿಮಗೆ ಲೈವ್ ಆಗಿ FIDಗೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ನಿಮಗೆ ಸ್ಪಷ್ಟವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಮ್ಮ ರೈತರು ಆಲ್ರೆಡಿ FIDಗೆ ಅರ್ಜಿನ ಸಲ್ಲಿಸಿ FID ನಂಬರ್ನ ಕೂಡ ಪಡೆದಿರ್ತೀರ. ಆದರೆ ನಿಮ್ಮ ಹತ್ರ FID ನಂಬರ್ ಇರಲಿಲ್ಲ, ಒಂದು ವೇಳೆ ನಿಮ್ಮ ಒಂದು FID ನಂಬರ್ ಕಳೆದೋಗಿತ್ತು ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಮೂಲಕನೇ ನೀವೇ FIDನ ಕೂಡ ಪಡೆಯಬಹುದಾಗಿರುತ್ತೆ. ಅಂದರೆ ಸರ್ಚ್ ಮಾಡಬಹುದಾಗಿರುತ್ತೆ. ನೀವು ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದರೆ, ಅಂದರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗದೇ ಅಥವಾ ಹಲವಾರು ಕಚೇರಿಗಳಿಗೆ ಭೇಟಿ ನೀಡಿದರೆ ನಿಮ್ಮ ಒಂದು ಫೋನಿನ ಮುಖಾಂತರನೇ ನಿಮ್ಮ ಒಂದು FID ನಂಬರ್ನ ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಅಂದರೆ ಫೈಂಡ್ ಔಟ್ ಮಾಡಬಹುದಾಗಿರುತ್ತೆ. ಸೊ ಯಾವ ರೀತಿಯಾಗಿ ರೈತರು ತಮ್ಮ ಒಂದು FID ನಂಬರ್ನ ಪಡೆಯಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವಿನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. GSP ಕಲರ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ರೈತರಿಗೆ ಉಪಯುಕ್ತ ಆಗುವಂಥ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂಥ ಎಲ್ಲ ಯೋಜನೆಗಳ ಮಾಹಿತಿಗಳು ಕೂಡ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆಯಬಹುದಾಗಿರುತ್ತೆ. ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಮ್ಮ ರೈತರಿಗೆ ಮುಖ್ಯವಾಗಿ ಬೇಕಾಗಿರುವಂಥ ID ಎಂದರೆ ಅದು ಫಾರ್ಮರ್ ID ಅಥವಾ ಫಾರ್ಮರ್ ರಿಜಿಸ್ಟ್ರೇಷನ್ ID ಅಂತ ಹೇಳ್ಬೋದು, FID ಅಂತಾನೂ ಹೇಳ್ತಾರೆ. ಸೊ FIDನ ರೈತರು ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದರೆ, ಅಂದರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗದೇ ಸ್ವತಃ ತಮ್ಮ ಒಂದು ಫೋನಿನ ಮುಖಾಂತರನೇ ಆಧಾರ್ ಕಾರ್ಡ್ ಮೂಲಕ ಫೈಂಡ್ ಅಥವಾ ಸರ್ಚ್ ಮಾಡಬಹುದಾಗಿರುವಂಥದ್ದು. ರೈತರು ತಮ್ಮ ಒಂದು ಫೋನಿನ ಮುಖಾಂತರ FIDನ ಯಾವ ರೀತಿಯಾಗಿ ಹುಡುಕಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಫ್ರೂಟ್ಸ್ PM ಕಿಸಾನ್ ಅನ್ನೋ ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ. ಇದು ನಮ್ಮ ಕರ್ನಾಟಕ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರುವಂಥದ್ದು. ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಈ ಒಂದು ವಿಡಿಯೋ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂಥ ಅಫಿಷಿಯಲ್ ವೆಬ್ಸೈಟ್ಗೆ ಡೈರೆಕ್ಟ್ ಆಗಿ ಭೇಟಿ ನೀಡ್ತೀರಾ. ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣ್ತಿದೆ ನೋಡಬಹುದು, ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅಂತ ಬಂದಿರುತ್ತೆ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಫೈಂಡ್ ದ ಡೀಟೇಲ್ಸ್ ಅಂತ ಬಂದಿರುತ್ತೆ. ಇಲ್ಲಿ ಫಾರ್ಮರ್ ಡೀಟೇಲ್ಸ್ ಅಲ್ಲಿ ಇಲ್ಲಿ ಆಧಾರ್ ನಂಬರ್ ಅಂತ ಬಂದಿರುತ್ತೆ. ರೈತರ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ಈ ಒಂದು FIDನ ರೈತರು ಪಡಿಬೇಕಾಗಿತ್ತು ಅಂತಂದರೆ ಕಡ್ಡಾಯವಾಗಿ FIDನ ಪಡೆದಿರಬೇಕಾಗಿರುತ್ತೆ. ಅಂದರೆ FIDಗೆ ಅರ್ಜಿನ ಸಲ್ಲಿಸಿ FID ID ಕೂಡ ಕಡ್ಡಾಯವಾಗಿ ಇರಬೇಕಾಗಿರುವಂಥದ್ದು. ID ಇದ್ದಂಥವರು ಮಾತ್ರ ಆಧಾರ್ ಕಾರ್ಡ್ ಮೂಲಕ FIDನ ಕೂಡ ಪಡೆಯಬಹುದಾಗಿರುವಂಥದ್ದು. ಸೊ ಇಲ್ಲಿ ರೈತರ ಆಧಾರ್ ಕಾರ್ಡ್ ನಂಬರ್ನ ಸರಿಯಾಗಿ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಸರ್ಚ್ ಅಂತ ಇರುತ್ತೆ ನೋಡಬಹುದು. ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ರೈತರ ಫ್ರೂಟ್ಸ್ ID ಅಥವಾ FID ಇಲ್ಲಿ ಬಂದಿರುತ್ತೆ ನೋಡಬಹುದು. ಸೊ ಈ ಒಂದು ನಂಬರ್ನ ನೀವು ಸರಿಯಾಗಿ ಬರೆದಿಟ್ಕೊಳ್ಳಿ ಅಥವಾ ಈ ಒಂದು ಪೇಜ್ನ ಸ್ಕ್ರೀನ್ಶಾಟ್ನ ತೆಗೆದಿಟ್ಕೊಳ್ಳಿ. ಇದು ನಿಮಗೆ ಮುಂದಿನ ದಿನದಲ್ಲಿ ಬೇಕಾಗುವಂಥದ್ದು. ಆಧಾರ್ ಕಾರ್ಡ್ ನಂಬರ್ ರೈತರು ಎಂಟರ್ ಮಾಡಿದ ನಂತರ FID ಬರಲಿಲ್ಲ ಅಥವಾ ಫ್ರೂಟ್ಸ್ ID ಇಲ್ಲಿ ಬಂದಿಲ್ಲ ಅಂತಂದರೆ ರೈತರ FID ಇನ್ನೂವರೆಗೂ ಕೂಡ ಆಗಿರಲ್ಲ. ಹಾಗಾಗಿ ರೈತರು ಹೊಸದಾಗಿ ಫ್ರೂಟ್ಸ್ ID ಅಥವಾ FIDಗೆ ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ. ರೈತರು ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡದೇ FIDನ ಕೂಡ ತಮ್ಮ ಒಂದು ಫೋನ್ನ ಮುಖಾಂತರನೇ ಪಡೆದುಕೊಳ್ಳಬಹುದಾಗಿರುವಂಥದ್ದು. ಅಂದರೆ FIDಗೆ ಅರ್ಜಿನ ಕೂಡ ಸಲ್ಲಿಸಬಹುದಾಗಿರುತ್ತೆ. FIDಗೆ ಅರ್ಜಿ ಸಲ್ಲಿಸುವಂಥ ಮಾಹಿತಿ ರೈತರಿಗೆ ಬೇಕಾಗಿತ್ತು ಅಂತಂದರೆ ನನಗೆ ಒಂದು ಕಮೆಂಟ್ ಕೂಡ ಮಾಡಬಹುದಾಗಿರುತ್ತೆ. ಕಮೆಂಟ್ ಮಾಡಿದರೆ ಮುಂದಿನ ವಿಡಿಯೋದಲ್ಲಿ ರೈತರು ತಮ್ಮ ಒಂದು ಫೋನಿನ ಮುಖಾಂತರನೇ FIDಗೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಮಾಹಿತಿ ಎಲ್ಲ ರೈತರಿಗೆ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋಕ್ಕೊಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು.